ನಮ್ಮ ರಾಮದುರ್ಗ ತಾಲೂಕಿನ ವತಿಯಿಂದ ಈಗಾಗಲೇ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ನಾವು ಯಾರ ಪೆನಲ್ನಲ್ಲಂತೂ ನಾನು ಹೇಳೋದಿಲ್ಲ, ವೈಯಕ್ತಿಕವಾಗಿ ನಾನು ಸುಧಾರಣೆ ಮಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ನಾನು ಇವತ್ತಿನ ಅಭ್ಯರ್ಥಿಯಾಗಿದ್ದೀನಿ. ರಾಮದುರ್ಗ ತಾಲೂಕಿನಲ್ಲಿ ಕೇವಲ ಭಾಳ ಸೊಸೈಟಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ 4 ಬಾರಿ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಥಿಕ ಸುಧಾರಣೆ ಕಾಣಲಿಲ್ಲ ಅನ್ನುವಂಥ ಉದ್ದೇಶದಿಂದ ಮಹದೇವಪ್ಪ ಯಾದವಾಡ್ ಅವರು ಭಾಳ ಮುತುವರ್ಜಿ ವಹಿಸಿ ಅಲ್ಲಿ ಒಂದು ಇದನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡಿದ್ರು. ಅದಕ್ಕೆ ಅದು ಕೈಗೂಡಲಿಲ್ಲ ಅನ್ನುವಂಥ ಉದ್ದೇಶವನ್ನು ಇವತ್ತಿನ ದಿವಸ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಅದಕ್ಕೆ ವೈಯಕ್ತಿಕವಾಗಿ ಇಲೆಕ್ಟ್ರಾನಿಕ್ ಮಾಧ್ಯಮ ಅವರದು ಮತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ನಾನು ಇವತ್ತಿನ ದಿವಸ ಯಾರ ಅಭ್ಯರ್ಥಿ ಅಂತ ನಾನು ಹೇಳ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕಂದರೆ ವೈಯಕ್ತಿಕವಾಗಿ ಮತದಾರರ ಒಲವು ನನ್ನ ಮೇಲೆ ಇರೋದರಿಂದ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಿಂದ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಅದಕ್ಕೆ ಧನ್ಯವಾದ ಹೇಳಿಕೆ ಸರ್. ಈಗ ನೀವು ಕೂಡ ಬಾಲಚಂದ್ರ ಜಾರಕಿಹೊಳಿ ಮತ್ತು ಅನ್ನಸಾಬ್ ಜೊಲ್ಲೆ ಅವರಿಗೆ ಭೇಟಿ ಆದ್ರಿ, ಮನವಿ ಮಾಡ್ಕೊಂಡ್ರಿ. ಸೊ ಯಾಕೆ ನಮಗೆ ಅವಕಾಶ ಕೊಡಲಿಲ್ವಾ? ಇಲ್ಲ, ಹಾಗೇನಿಲ್ಲ. ಎಲ್ಲ ನಾಯಕರು ಭೇಟಿಯಾಗಿದ್ದೆ, ಅವರಂತ ಇಲ್ಲ, ಎಲ್ಲ ನಾಯಕರು ಭೇಟಿಯಾಗಿದ್ದೀವಿ. ಅದು ಎಲ್ಲರೂ ವಿಶ್ವಾಸ ನನ್ನ ಮೇಲೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ವೈಯಕ್ತಿಕವಾಗಿ ನಾಳೆ ನಾಮಿನೇಷನ್ ವಿಡ್ರಾಲ್ ದಿನದಂದು ನಾನು ಅಲ್ಲಿ ಮಟ್ಟ ವೇಟ್ ಮಾಡ್ತಾಯಿದ್ದೀನಿ. ಅವರ ಆಶೀರ್ವಾದ ಮತ್ತು ಎಲ್ಲರೂ ಅಂದರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೇಳಿದಿಲ್ಲ. ಅದಕ್ಕೆ ದಯವಿಟ್ಟು ಏನಂದ್ರೆ ಆ ಪ್ರಶ್ನೆಯನ್ನು ಕೇಳಬೇಡ್ರಿ. ಯಾಕಂದ್ರೆ ನಾವು ವೈಯಕ್ತಿಕ ಹೇಳ್ಕೊಳ್ಳೋದೇನೆಂದರೆ ಯಾವ ನಾಯಕರಿಗೂ ಸಹಿತ ಬೇಸರವಾದ ವ್ಯಕ್ತಿ ನಾನಲ್ಲ. ಅದಕ್ಕೆ ದಯವಿಟ್ಟು ನನ್ನ ಮೇಲೆ ಎಲ್ಲರ ಆಶೀರ್ವಾದ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ರಮೇಶ್ ಕತ್ತಿ ಅವರು ಸರ್, ಎಲ್ಲರ ಆಶೀರ್ವಾದ ಅಂತ ಹೇಳಿನಲ್ಲ ನಾನೇ. ಯಾಕಂದ್ರೆ ನಾನು ಇವತ್ತು ಹಾಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಹದೇವಪ್ಪ ಯಾದವಾಡ್ ಅವರ ನೇತೃತ್ವದೊಳಗೆ ನಾವು ಎಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆ ಎದುರಿಸಿದ್ವಿ. ಅವ್ರ ಹೆಸರು ತರುವಂಥ ಕೆಲಸ ಮಾಡ್ತೀನಿ, ತಾಲೂಕು ಮತದಾರರ ಪ್ರೀತಿಯನ್ನು ಗಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ, ಗೆದ್ದೆ ಗೆಲ್ತಾನೋ ಅಂತ ವಿಶ್ವಾಸ. ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿದ್ರು, ಅವ್ರು ಏನಂದ್ರು ಅಂತ ಈಗ ಅವರು, ಯಾಕಂದ್ರೆ ಅವರು ಈಗ ಬಾಲಚಂದ್ರ ಜಾರಕಿಹೊಳಿ ಅವರು ಅದಾರೆ. ಸರ್, ಇನ್ನೊಬ್ಬರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ವೈಯಕ್ತಿಕ ವಿಚಾರಗಳು ಅವರು ಬೇರೆ ಇರ್ಬೋದು. ಆದರೆ ನನ್ನ ವೈಯಕ್ತಿಕ ವಿಚಾರ ಏನಂದ್ರೆ ನಾನು ಈ ಸಲ ನಾಮಿನೇಷನ್ ಕೊಟ್ಟಿದ್ದೀನಿ. ಅದಕ್ಕೆ ದಯವಿಟ್ಟು ಏನೇನು ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಮಹದೇವಪ್ಪನ ಹೆಸರು ತರುವಂಥದ್ದು ಮತ್ತು ತಾಲೂಕಿನ ಎಲ್ಲ ಮತದಾರರ ಒಲವು ನನ್ನ ಮೇಲೆ ಇರೋದ್ರಿಂದ ನಾನು ಗೆದ್ದೆ ಗೆಲ್ತಾನೋ ಅಂತ ವಿಶ್ವಾಸ ಇದೆ. ದಯವಿಟ್ಟು ಪ್ಲೀಸ್ ಸರ್, 19ನೇ ತಾರೀಕಿಗೆ ನಿರ್ಧಾರ ಆಗ್ತದೆ. 19ನೇ ತಾರೀಕು ಉತ್ತರ ಕೊಡ್ತೀನಿ, ಗೆದ್ದೆ ಗೆಲ್ತಾನೆ. ಈಗ ಈ ಹಿಂದೆ 4 ಬಾರಿ ಯಾರು ಗೆದ್ದು ಬಂದಿದ್ರಲ್ಲ, ಮಹದೇವಪ್ಪ ಅವರು ಯಾದವಾಡ್ ಅವರ ಆಶೀರ್ವಾದದಿಂದ ಗೆದ್ದು ಬರ್ತಿದ್ರು. ಈ ಸರಿ ತಮ್ಮ ಮನೆಯಲ್ಲೇ ಒಬ್ಬರು ಸ್ಪರ್ಧೆ ಮಾಡುವಾಗ ಅದನ್ನ ಯಾಕೆ ಬಿಡಿಸ್ಕೊಡ್ಲಿಲ್ಲ ಅನ್ನುವಂಥ ಪ್ರಶ್ನೆ ರಾಮದುರ್ಗದ ಜನ ಮಾಡ್ತಾ ಇರುವಂಥ. ಅಭ್ಯರ್ಥಿಗಳು ಈಗಾಗಲೇ ಸಾಕಷ್ಟು 2-3 ತಿಂಗಳಿಂದ ಹೇಳಿದಂಥ ಸಂದರ್ಭದೊಳಗೆ ನಾನೇ ನಿಂದಿರ್ತೀನಿ ಅನ್ನೋಂಥ ಮಾತು ಬಂದಂಥ ಸಂದರ್ಭದೊಳಗೆ ತಾಲೂಕದೊಳಗೆ ವಿಶೇಷವಾಗಿ ಯಾರೂ ಬೆಂಬಲ ಇಲ್ಲಪ್ಪ, ಯಾರು ಬೇಕಾದ್ರೆ ಕೊಡ್ರಿ, ನಮ್ಮ ತಮ್ಮನಂತೇನಿಲ್ಲ, ಯಾರು ಬೇಕಾದ್ರೆ ಕೊಡಂತ ನಾವು ಹೇಳಿದ್ವಿ. ಹಿರಿಯರು ಜಿಲ್ಲೆ ಹಿರಿಯ ಮುಖಂಡರಿಗೆ ಹೇಳಿದ್ವಿ. ಆ ಪ್ರಕಾರ ಅವರು ಇಲ್ಲಿ ಬಿಟ್ಟು ಕೊಡೋಕೆ ತಯಾರಾಗಲಿಲ್ಲ. ಅದಕ್ಕೆ ಇವತ್ತು ನಮ್ಮ ತಾಲೂಕದೊಳಗೆ 37 ಸೊಸೈಟಿ ಆಗ್ಯಾವ. ಹೆಚ್ಚಿನ ಸೊಸೈಟಿ ಮಾಡಲಿಕ್ಕೆ ನಮ್ಮ ತಮ್ಮನ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಳಿಸಿ ಬರೋ ದಿನಮಾನದಲ್ಲಿ ಈಗಾಗಲೇ 4 ಬಾರಿ ಚುನಾವಣೆ ಒಳಗೆ ನಾವೇ ಮಹದೇವಪ್ಪ ಯಾದವಾಡ್, ಮಲ್ಲಣ್ಣ ಯಾದವಾಡ್ ಇದ್ದಂಥ ಸಂದರ್ಭದೊಳಗೆ ನಾವು ಆಶೀರ್ವಾದ ಮಾಡಿದೆವು. ಇವತ್ತು ಜನರು ಇವತ್ತು ನಮ್ಮ ತಾಲೂಕದೊಳಗೆ ಇಲ್ಲ ನೀವನ್ನಿಂದ್ರೆ ನಿಮ್ಮ ತಮ್ಮನಿಂದ ಕೊಡ್ರಿ ಅಂತ ಹೇಳಿಕೆ ಅಂಥ ಸಂದರ್ಭದೊಳಗೆ ನಾವು ಇವತ್ತು ರೆಡಿ ಮಾಡಿವು. ನಾವು ನಮ್ಮ ತಾಲೂಕು ತ್ರಿಕೋಣ ಸ್ಪರ್ಧೆಯೊಳಗೆ ನಾವು ಗೆದ್ದೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ. ಸರ್, ಬೆಳಗಾವಿ ಜಿಲ್ಲಾ ನಾಯಕರು ಪ್ರತಿ ಸಾರಿ ನಿಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವಕಾಶ ಇದ್ದಾಗ ನಿಮ್ಮನ್ನು ಕರೀತಾರೆ, ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ಅದಾದ ಮೇಲೆ ನಿಮ್ಮ ಏನಾದರೂ ಇದ್ದರೆ ಕೂಡ ಅವಾಗ ಅಲ್ಲಿ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಅನ್ಯಾಯ ಮಾಡ್ತಾರಂತ ನಾ ಈಗ ಸಂದರ್ಭ ಅಲ್ಲ, ಹೇಳುವಂಥ ಸಂದರ್ಭದಲ್ಲ. ಬಂದದ್ದು ಒಂದು ಹೇಳ್ತೀನಿ ನಾನು. ಆಗಿದೆ, ಅನ್ಯಾಯ ಅಂತೂ ಆಗಿದೆ. ಅಲ್ಲ ನಾ ಅನ್ಯಾಯ ಅಂತ ನಾ ಹೇಳಕ್ಕೆ ಹೋಗೋದು ಈ ಸಂದರ್ಭದಲ್ಲಿ ಹೇಳುವಂಥ ಮಾತಲ್ಲ ಅದು. ಈ ಸಂದರ್ಭದಲ್ಲಿ ಹೇಳಬಾರ್ದು. ನಾವು ಎಲ್ಲರೂ ಒಳ್ಳೆಯವರು ಅಂತ ಕೇಸಿ ನಾವು ನಾಮಿನೇಷನ್ ಕೊಟ್ಟಿವಿ. ಇವತ್ತು ಮಹದೇವಪ್ಪ ಯಾದವಾಡ್ ಅವರ ಶಕ್ತಿ ಏನು ಅನ್ನೋದು ಈ ಚುನಾವಣೆ 19ನೇ ತಾರೀಕಿಗೆ ಗೊತ್ತಾಗತ್ತೆ. ದೇವರ ಆಶೀರ್ವಾದದಿಂದ, ನಿಮ್ಮಂಥರ ಆಶೀರ್ವಾದದಿಂದ ಎಲ್ಲ ನೋಡೋಣ ಏನಾಗೈತಿ. ನಮಗೆ ವಿಶ್ವಾಸ ಅಂತ ಐತಿ. ರಮೇಶ್ ಕತ್ತಿ ಅವ್ರನ್ನ ಏನಾದರೂ ಸಂಪರ್ಕ ಮಾಡಿ? ಯಾರೂ ಸಂಪರ್ಕ ಇಲ್ಲ. ನಾನು 2 ಬಾರಿ ಶಾಸಕನಾಗಿ ಮತ್ತೊಬ್ಬರ ಸಂಪರ್ಕ ಯಾಕೆ ಮಾಡೋಕ್ಕೆ ಹೋಗಲ್ಲ. ನನ್ನ ತಾಲೂಕು ನನ್ನ ಜವಾಬ್ದಾರಿ ನಾನು ತೊಗೊಂಡು ಮನೆ ಶುಗರ್ ಫ್ಯಾಕ್ಟ್ರಿ ಧೈರ್ಯದಿಂದ ಎದುರಿಸಿದ್ವು, ಬಹುಮತ ಬಂತು. ಇದನ್ನು ಧೈರ್ಯದಿಂದ ಹೊರಗಿನವರಿಗೆ ಅವಕಾಶ ಕೊಡಂಗಿಲ್ಲ. ಹೊರಗಿನವರಿಗೆ ಅವಕಾಶ ಕೊಡಂಗಿಲ್ಲ. ಎಲ್ಲ ಹೊರಗಿನವರು ನಮ್ಮ ಜಿಲ್ಲಾ ಮುಖಂಡರು ನಾನು ಹೇಳಕ್ಕೆ ಹೋಗೋದಿಲ್ಲ.
ಹೊರಗಿನಾರು ಒಳಗಿನಾರು ಏನು ನಮ್ಮ ತಾಲೂಕದಾಗ ಆಗಿಲ್ಲ ಅದು. ನಮ್ಮ ತಾಲೂಕದಾಗ ಆಗಿಲ್ಲ. ನಾವು ಇವತ್ತು ನಮ್ಮ ತಾಲೂಕದ ಡಿಸಿಷನ್ ತೊಗೊಳೋರು ನಾವು. ಸಹೋದರನ ಗೆಲ್ಸೊಂಬರೋ ಜವಾಬ್ದಾರಿ ನಮ್ದು ಐತಿ. ಗೆಲ್ಲಿಸ್ತೀವಿ ಅಂತ ವಿಶ್ವಾಸದಿಂದ ಹೇಳ್ತೀವಿ ಇವತ್ತು. ಥ್ಯಾಂಕ್ ಯು.